ಹಾಗಾದರೆ ಒಂದು ಆಹಾರ ಪದ್ಧತಿ ಏನಾದರೂ ಪರಿಣಾಮವನ್ನು ಬೀರೋದಿಲ್ಲ? ಅದು ಬೀರುವುದಿಲ್ಲ ಅಂತಲ್ಲ. ನೋಡಿ, ಯಾವುದು ಕೂಡ ಫುಡ್ ಆಗಿರಲಿ, ಡ್ರಿಂಕ್ಸ್ ಆಗಿರಲಿ, ಮಾಂಸ ಆಗಿರಲಿ, ಯಾವುದನ್ನು ಕೂಡ ನೀವು ಕಂಟ್ರೋಲ್ ಮಾಡಿದಷ್ಟು ನಿಮ್ಮ ಏನು ವಿಲ್ ಪವರ್ ಅಂತ ಹೇಳ್ತೇವೆ ಅದು ಜಾಸ್ತಿ ಆಗ್ತಾ ಹೋಗ್ತದೆ. ಈಗ ನಿರ್ಜಲ ಏಕಾದಶಿ ಅಂತ ಇರ್ತದೆ, ನೀರಿನ ಬದಿಯಲ್ಲೇ ಮಾಡಬೇಕು ಅದನ್ನು. ನೀರು ಎದುರು ಇದೆ, ನೀವು ತಿಂತೆಲ್ಲ. ಓಕೆ, ನಿಮ್ಮ ಏನು ಬ್ರೇಕ್ ದ ಪ್ಯಾಟರ್ನ್ ಅಂತ ಹೇಳ್ತಾರೆ, ಏನು ನಿಮ್ಮ ಬ್ರೈನ್ನ ಪ್ಯಾಟರ್ನ್ ಇದೆ ಅದು ಹೇಳ್ತದೆ ಹಸಿವೆ ಆದಾಗ ಊಟ ಮಾಡಬೇಕು, ಬಾಯಾರಿಕೆ ಆದಾಗ ನೀರು ಕುಡಿಬೇಕು. ಇಲ್ಲಿ ಎದುರು ನೀರಿದೆ, ಕುಡಿ ಅಂತ ಹೇಳ್ತುಂಟು ಬ್ರೈನ್, ನಾನು ಕುಡಿಯೋದಿಲ್ಲ, ಇದು ನನ್ನ ವಿಲ್ ಪವರ್. ಓಕೆ, ಆಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಅರ್ಥ ಆಗ್ತದೆ ಯುವ ಗಟ್ಟಿ ಇದ್ದಾನೆ. ಓಕೆ, ನೋಡಿ, ಬುದ್ಧ ಎಷ್ಟೋ ವರ್ಷ ತಪಸ್ಸು ಮಾಡಿದ, ಎಷ್ಟೋ ಜನರ ಮಾತು ಕೇಳಿದ, ಎಲ್ಲ 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 ಯಾರ್ಯಾರು ಹೇಳಿದ ಎಲ್ಲ ಮಾಡಿದ ರಿಚುವಲ್ಸನ್ನು ಎಲ್ಲ ಮಾಡಿ ಅವನಿಗೆ ಗೊತ್ತಾಯಿತು ಇದರಿಂದ ಯಾವುದು ವರ್ಕ್ ಆಗೋದಿಲ್ಲ, ಇದು ಯಾವುದು. ಆಗ ಅವ ನದಿಯನ್ನು ದಾಟ್ತಾನೆ. ನದಿಯನ್ನು ದಾಟುವಾಗ ಒಂದು ಚಿಕ್ಕ ತೊರೆ ಅಂತೆ, ಅದನ್ನು ದಾಟುವಾಗ ಕೂಡ ಅವನಿಗೆ ದಾಟಲಿಕ್ಕೆ ಆಗೋದಿಲ್ಲ. ಆಗ ಅವನಿಗೆ ಅನಿಸ್ತದೆ ನನ್ನ ದೇಹ, ನಾನು ಇಷ್ಟು ಲಾಸ್ ಮಾಡಿಕೊಂಡು ನನ್ನ ದೇಹವನ್ನು ನಾನು ಹೇಗೆ ಈ ದೇಹದ ಮೂಲಕ ಅಧ್ಯಾತ್ಮ ಪಡೀಲಿಕ್ಕೆ ಸಾಧ್ಯ? ಸೊ ಒಂದು ಮರದ ಬುಡದಲ್ಲಿ ಪಾಯಸ ಕೊಡ್ತಾಳೆ ಒಬ್ಬಳು, ಅದನ್ನು ಕುಡಿತಾನೆ. ಮರದ ಬುಡದಲ್ಲಿ ಕೂತು ಹೇಳ್ತಾನಂತೆ. ಅಂತ ಹೇಳಿದರೆ ನಮ್ಮ ಥರ ಅಲ್ಲ, ನಾವೇನು ಹೇಳ್ತೇವೆ, ಓ ಇದು ಅದು ಉಪವಾಸ ಇದ್ದರೆ ಕಾಫಿ ಕುಡಿಬೋದು, ಮತ್ತು ಸಜ್ಜಿಗೆ ತಿನ್ಬೋದಂತೆ, ಮತ್ತು ದೇವರೇನಾದರೂ ಹೇಳಿದಾರ ತಿನ್ನಬಾರ್ದಂತ, ದೇವರ ಪ್ರಸಾದ ತಿನ್ಬೋದು ಅಂತೇಳಿ ಅಪ್ಪದ ಪೂಜೆ ಮಾಡಿ 4 ಅಪ್ಪ ತಿಂತೇವೆ. ಸೊ ಈ ರೀತಿ ನಾವು ಏನು ಹೇಳ್ತೇವೆ, ಅದಕ್ಕೆ ನಾವು ಏನು ಹೊಂದಾಣಿಕೆ ಅಂತ ಹೇಳ್ತೇವಲ್ಲ, ಈ ರೀತಿ ಮಾಡಿದಾಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ನಿಮಗಿಂತ ಮೊದಲು ಗೊತ್ತಾಗ್ತದೆ ಇವನು ಸ್ಟ್ರಾಂಗ್ ಇಲ್ಲ. ಸೊ ಅದು ನಿಮಗೆ ಮ್ಯಾನಿಫೆಸ್ಟೇಷನ್ ಮಾಡೋದಿಲ್ಲ. ಯಾವಾಗ ನೀವು ಬುದ್ಧ ಏನು ನಿಜವಾಗಿ ಕೂತಾವ, ನನಗೆ ಇವತ್ತು ಜ್ಞಾನೋದಯ ಆಗಬೇಕು ಅಥವಾ ನಾನು ಸಾಯಬೇಕು, ಅವ ಹೇಗೆ ಕೂತಾಗ ಅವನ ಮೈ ಮೇಲೆಲ್ಲ ಹರಿದಾಡಿದಾಗೆ ಆಗ್ಬೋದು, ಕಾಲು ನೋವು ಬಂದಿರ್ಬೋದು, ಕಾಲು ಎಳೆತ ಬಂದಿರ್ಬೋದು, ಬಟ್ ಅವ ಸ್ಟ್ರಾಂಗ್ ಆಗಿ ನಿಂತ. ಯಾವಾಗ ಇವ ಬಗ್ಗುವುದಿಲ್ಲ ಅಂತ ಆಯ್ತಾ, ಸಬ್ಕಾನ್ಷಿಯಸ್ ಮೈಂಡ್ ತಮ್ಮ ದೇಹವನ್ನು ಉಳಿಸ್ಲಿಕ್ಕೆ ಏನು ಬೇಕಾದರೂ ಮಾಡ್ತದೆ, ಅದು ಹುಡುಕ್ತದೆ. ನೋಡಿ, ಅದೆಲ್ಲ ಹೇಳಿದರೆ ತುಂಬ ಉದ್ದಾಗ್ತದೆ. ನನ್ನ ಹತ್ರ ಬಂದ ಎಷ್ಟೋ ಕೇಸ್ ಇದೆ. ಮೈಂಡ್ ಯಾವ ರೀತಿ ನೀವು ಕಾಮವನ್ನು ಸಪ್ರೆಸ್ ಮಾಡಿದಾಗ ಯಾವ ರೀತಿಯೆಲ್ಲ ಆಗ್ತದೆ. ಕೆಲವರಿಗೆ ಗಂಧರ್ವ ಬಂತಾನೆ, ಕೆಲವರಿಗೆ ಬೇರೆ ದೆವ್ವಭೂತಗಳು ಬಂದು ತಮ್ಮೊಟ್ಟಿಗೆ ಸೆಕ್ಸ್ ಮಾಡಿದಾಗ ನನ್ನ ಹತ್ರ ಎಷ್ಟೋ ಇದೆ, ನನ್ನ ಹತ್ರ ಬಂದ ಕೇಸೆ. ಕೆಲವರಿಗೆ ಬೇರೆ ಏಲಿಯನ್ಸ್ ಬಂದು ಸೆಕ್ಸ್ ಮಾಡಿದ್ದು, ಇಂಥದ್ದೆಲ್ಲ. ಅಂತ ಹೇಳಿದರೆ ನೀವು ಎಷ್ಟು ಸಪ್ರೆಸ್ ಮಾಡ್ತೀರಲ್ವ, ಮೈಂಡ್ ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಏನೇನೆಲ್ಲ ಸೃಷ್ಟಿ ಮಾಡ್ತದೆ ನಿಮಗೆ. ಹಾಗೆ ಋಷಿಗಳೆಲ್ಲ ತಪಸ್ಸು ಮಾಡುವಾಗ ಅಪ್ಸರೆಲ್ಲ ಬರ್ತಿದ್ದದ್ದು ಹಾಗೆ. ಅಪ್ಸರೆಗೆ ಏನು ಕೆಲಸ ಇಲ್ಲ ಅಂತ ಬರ್ತಿದ್ರಿಲ್ಲ. ಮೈಂಡ್ ಅಷ್ಟು ಸಪ್ರೆಸ್ ಮಾಡಿದಾಗ ಅದು ಮೈಂಡ್ ಅದನ್ನು ತೀರಿಸಲಿಕ್ಕೆ ಏನು ಬೇಕಾದರೂ ಮಾಡ್ತಿದೆ. ಸೊ ಯಾವಾಗ ಬುದ್ಧ ಕೂತ್ನ ನನಗೆ ಜ್ಞಾನೋದಯ ಆಗಬೇಕು, ನಾನು ಏನು ಮಾಡೋದಿಲ್ಲ, ಒಂದು ಜ್ಞಾನೋದಯ ಆಗಬೇಕು, ಇಲ್ಲದ್ರೆ ನಾನು ಸಾಯಬೇಕು, ಯಾವಾಗ ಕೂತ್ನ ಅವನಿಗೆ ಒಂದೇ ದಿನದಲ್ಲಿ ಜ್ಞಾನೋದಯ ಆಯಿತು ಅಂತ ಹೇಳಿದರೆ ಮೈಂಡಿಗೆ ಆ ಪವರ್ ಇದೆ. ಬಟ್ ನೀವು ಸ್ಟ್ರಾಂಗ್ ಆಗಿ ನಿಂತರೆ ಮಾತ್ರ, ನೀವು ಅತಿ ಬುದ್ಧಿವಂತಿಕೆಲ್ಲ ಯೂಸ್ ಮಾಡಿದರೆ ವರ್ಕ್ ಆಗೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.